ಗೋಪಾಲಣ್ಣಿ ರಾಜ್ಯದ ಮ್ಯಾಪ್ ಅಲ್ಲಿ ರಾಮನಗರವ ಡಿಲೀಟ್ ಮಾಡವ್ರಂತೆ ಕಣ. ಹೇಳಿ ಹಂಗಾರೆ ರಾಮನಗರ ತಗೊಂಡು ಹೋಗಿ ಎಲ್ಲಿಗೆ ಹಾಕಿದ್ರಲ್ಲ? ಎಲ್ಲಿಗೂ ಹಾಕಿಲ್ಲ ಕಣ, ರಾಮನಗರ ಹೆಸರನ್ನ ಚೇಂಜ್ ಮಾಡಿ ಬೆಂಗಳೂರು ಸೌತ್ ಅಂತ ಮಾಡ್ಕದ ಕಣ. ಲೇ ಕೊನೆಗೂ ಮಾಡಬಿಟ್ವೇನ್ಲೆ, ಹಳಿ ಹೆಸರು ತೆಗೆದು ಹೊಸ ಹೆಸರು ಮಡಗಿ ಏನ್ ಸಾಧನೆ ಮಾಡಿದ್ವಂತ್ಲ? ಬೆಂಗಳೂರು ದಕ್ಷಿಣ ಹೆಸರು ಬದಲಾಯಿಸ್ಬಿಟ್ರೆ ಪ್ರಗತಿ ಆಗ್ಬಿಡ್ತದ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಹೆಸರು ಬದಲಾಯಿಸಂಗಿದ್ರೆ ಹಾಗಿದ್ರೆ ನಿಮ್ದು ಎಲ್ಲ ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ಪ್ರಗತಿ ಕಾಣತ್ತಾ? ಅವ್ರು ಬಂದ್ರು ಒಂದ್ ಹೆಸರಿಟ್ರು, ಇವ್ರು ಬಂದ್ರು ಮತ್ತೆ ರಾಜಕೀಯವಾಗಿ ಇವ್ರೊಂದು ಲಾಭ ತಗೊಳ್ಬೇಕು ಅಂತ ಇವ್ರೇನೋ ಚೇಂಜ್ ಮಾಡ್ಕೊಂಡು ಹೊರಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೈಸ್ ಆನ್ ಡೆವಲಪ್ಮೆಂಟ್ ಅಷ್ಟೇ. ಈಗೇನ್ ನೀವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಭರವಸೆ ಇಲ್ಲ ಇವತ್ತು. ಶಿವಕುಮಾರ್ ಹೋಗಿ ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ಏನಾನ ಚೇಂಜ್ ಆಗ್ತದ? ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬಿಟ್ಬಿಟ್ಟು ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ಏನಾಗ್ತದ? ಏನಾಗಲ್ಲ. ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸಹಾಯ ಮಾಡುವಂತ ಒಂದು ಹೇಳಿಕೆ ಅಷ್ಟೇ. ಯಾರ್ಯಾರ ಜಮೀನು ಇದೆಯೋ ಆ ಜಮೀನುಗಳಿಗೆಲ್ಲ ದುಪ್ಪಟ್ಟು ಬೆಲೆ ಬರೋದಕ್ಕೆ ಇದು ಮಾಡ್ತಾ ಇದ್ದಾರೆ ಹೊರತು. ಅಶೋಕ್ ಸತ್ಯ ಹೇಳ್ತಕ್ಕ ನೋಡ್ಲಣ, ರಾಮನಗರನ ಬೆಂಗಳೂರು ಅಂತ ಚೇಂಜ್ ಮಾಡ್ತಿದ್ದಂಗೆ 5,000 ಸ್ಕ್ವೇರ್ ಫೀಟ್ 10,000 ಆಗೈತೆ ಅಂತ ಕಣೆ. ಲೋಕಲ್ ನಾವು ಯಾವುವೇ ಇಂಥ ವಿಷಯದಲ್ಲಿ ಬಾಕ್ರ ಆಗೋದಿಲ್ಲ ಕಣ್ಲೆ. ಇವು ನಾಯರ್ತಿಗಳಿಗೆ ಜಮೀನು ಮಾರಕ್ಕೆ ಈ ಸ್ಕೀಮ್ ಹಾಕಿರಂಗವಿ ಇರ್ಬೋದು ಕಣ. ಡಿ ಕೆ ಮೊದ್ಲೇ ಹೇಳಿತ್ತು ಜಮೀನ್ ಮಾರ್ಕಬೇಡಿ, ಒಳ್ಳೆ ರೇಟ್ ಕೊಡಿಸ್ತೀನಿ ಅಂತವ. ಯಾರು ನಿಮ್ಮ ಮನೆ ಯಜಮಾನಗಳಿಗೆ ನಿಮ್ಮ ಜಮೀನನ್ನ ಮಾರ್ಲಿಕ್ಕೆ ಅವಕಾಶ ಕೊಡಬಾರ್ದು. ಅದು ನಿಮ್ಮ ಮನೆಯಲ್ಲಿ ನೀವು ಯಾವ್ದು ಸೈನ್ ಹಾಕಕ್ ಹೋಗ್ಬಾರ್ದು. ಅವ್ರಿಗೆ ಹೇಳ್ಬೇಕು, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಿಮ್ಮ ಆಸ್ತಿಗಳನ್ನ ಮಾರ್ಕೊಳ್ಬಾರ್ದು ಅಂತ. ಸೊ ಎಲ್ಲ ಭೂಮಿ ಬೆಲೆ ತಿರ್ಗಾ ಎಲ್ಲ ಜಾಸ್ತಿ ಆಗ್ತದೆ. ಸೂಪರ್ ಮಾಮಾ. ಅಲ್ಲಿಗೆ ಡಿ ಕೆ ರಾಮನಗರದಲ್ಲಿ ಕಿಂಗ್ ಆಗೋಯ್ತಲ್ಲ. ಕುಮಾರಣ್ಣ ಏನ್ ಮಾಡ್ತದೆ ಅಂತ ಮುಂದಕ್ಕೆ? ಕುಮಾರಣ್ಣ ಆಗ್ಲೇ ರಾಮನಗರನ ಬಿಟ್ಟು ಮಂಡ್ಯ ಸೇರ್ಕೊಂಡೈತೆ ಕಣೆ. ಈಗ ರಾಮನಗರನ್ ಕೇಳೋಲ್ದಂಗ ಆಗೈತೆ. ಬಿಡುವಾದ ನೋಡಿಲ್ಲಿ ಕರ್ಗೇನುವೆ ಛಲವಾದಿ ನಾರಾಯಣಗೂ ಬೆಂಕಿ ಹತ್ಕೊಂಡ್ಬಿಟ್ಟೈತಿ. ಗುಲ್ಬರ್ಗ ಇಲ್ಲಿ ಆನೆ ಹಾದು ಹೋಗ್ತಿದ್ರೆ ಬೀದಿ ಎಲ್ಲ ಇರ್ತಕ್ಕಂತ ನಾಯಿಗಳು ಎಲ್ಲ ಬಗಳ್ತವೆ. ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕಾ ಖರ್ಗೆ ರೀ ಏನಂದ್ರು ನನಗೆ ನಾಯಿ ಅಂತ ಹೇಳಿದ್ರು, ಕರೆಕ್ಟಾ? ಈಗ ನಾಯಿ ಅಂತ ಹೇಳ್ಬಿಟ್ಟು ಚಿತಾಪುರಿಗೆ ಬಂದ್ರೆ ಅವರಿಗೆ ಪದ್ಮಭೂಷಣ್ ಕೊಡ್ಬೇಕಾ, ಭಾರತ ರತ್ನ ಕೊಡ್ಬೇಕಾ? ಈ ಮಾತನ್ನ ಪ್ರಿಯಾಂಕ್ ಕಡೆ ಹೋಗಿ ಕೇಳಿಸ್ಕೊಂಡು ರೊಚ್ಚಿಗೆ ಎದ್ದಬೇಕನೆ. ಎಲ್ಲ ಒಟ್ಟಿಗೆ ನುಂಗ್ಬಿಟ್ಟಬೇಕನೆ. ರೌಡಿ ಜಾಮ್ ಮಾಡ್ತವೆ ಅಂತವ ಬಿಜೆಪಿ ಬಬ್ಬೆ ಹೊಡಿತವೆ. ನನಗೆ ನಿಜವಾದ ಪ್ರಾಣ ಬೆದರಿಕೆ ಇದೆ. ನನಗೇನೇ ಆದ್ರೂ ಕೂಡ ಈ ಸರ್ಕಾರ ಮತ್ತು ಖರ್ಗೆ ಅವರ ಕುಮ್ಮಕ್ಕಿನಿಂದ ಆಗ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಈ ಗೂಂಡಾಗಿರಿಯಿಂದ ಮೊನ್ನೆ ಹಿಂದೆ ಸೀಟ್ ಇರೋ ಮೇಲೆ ಒಂದು ಘಟನೆ ಆಯಿತು ವಿಧಾನ ಪರಿಷತ್ತಲ್ಲಿ. ಇದು ಮತ್ತೆ ರಿಪೀಟೇಷನ್ ವಿಧಾನ ಪರಿಷತ್ತಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಮೇಲೆ ಇದೇ ರೀತಿಯ ಹಲ್ಲೆ, ಅಟ್ಯಾಕ್. ಅದ್ಯಾಕೆ ಹಿಂಗ ಆಡ್ತಾವಂತ ಕಾಂಗ್ರೆಸ್ನವು? ಅಧಿಕಾರ ಪರ್ಮನೆಂಟ್ ಆಗಿ ಇವುಗಳ ತಾನೆ ಉಳ್ಕತದೆ ಅನ್ಕೊಂಡವ ಹೆಂಗ್ಲೆ? ಒಂದ್ ತರಕ್ಕೆ ಹಂಗೆ ಆಡ್ತಾವೆ ಕಲ್ಯಾಣ. ಬಿಜೆಪಿ ಒಂದ್ ಕಡೆ ವಿರೋಧ ಪಕ್ಷ ಏನ್ ಮಾಡ್ಬೇಕು, ಹೆಂಗ್ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡ್ತಾವೆ. ಈ ಕಡೆ ಆಡಳಿತ ಪಕ್ಷದವು ನಮ್ಮನ್ನ ಯಾರೇನೂ ಮಾಡಕ್ ಆಗೋದಿಲ್ಲ ಅಂತ ಓಡಾಡ್ತಾವೆ. ಇವನ್ನೆಲ್ಲ ಯಾವ್ದಕ್ಕಿಂತ ಸರಿ ಮಾಡೋದು ಬಿಡ್ಲೇಬೇಕು ನೈಸಿ. ನಡಿಯಪ್ಪ, ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ. ನಡ್ಲೆ ಶಿವನಿ ಶಂಭುಲಿಂಗ. Kuitan ka na, no?